ಎಲ್ಲರಿಗೂ ನಮಸ್ಕಾರ ರೀ. ಭಾಳ ದಿನ ಆದಮೇಲೆ ಮತ್ತೊಂದು ವೀಡಿಯೋ ತೊಗೊಂಡು ಬಂದೀನಿ ರೀ. ಇದು ಹಳೆ ವೀಡಿಯೋನ ರೀ, ಜಸ್ಟ್ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡತ್ತೀನಿ ನೋಡ್ರಿ. ಇದಕ್ಕೆ ಎಡಿಟ್ ಅನ್ನೋಕ್ಕೇನು ನಂಬಲ್ಲಿ ಏನು ಟೂಲ್ ಇಲ್ಲ ಏನಿಲ್ಲ, ಜಸ್ಟ್ ಇನ್ಶಾಟ್ ಆ್ಯಪ್ ಒಳಗೆ ಎಡಿಟ್ ಮಾಡಿ ಹಾಕಾತೀನಿ ನೋಡ್ರಿ. ಇದು ನಮ್ಮದು ಮಾವಿನ ತೋಟ ರೀ. ಇವು 2 ವರ್ಷದ ಗಿಡಗಳು ನೋಡ್ರಿ. ಇವು ಇದ್ರೊಳಗೆ ಗಳೆ ಹೊಡ್ಯಾಕತ್ತೀವಿ ರೀ. ಇದು ಗಳೆ ಅಂತ ಕರಿತೀವಿ ರೀ, ಎತ್ತಲೇನೂ ಹೊಡಿತೀವಿ ರೀ. ಸೊ ಒಂದು ಸ್ವಲ್ಪ ಇದು ಮಳೆಗಾಲ ಸಮೀಪ ಬಂದನ್ನು ಮತ್ತು ಕಸ ಜಾಸ್ತಿ ಉಳಿತದೆ ಅಂಥೇಳಿ ಎತ್ತು, ಮತ್ತು ಯಾಕಂದ್ರೆ ಅವತ್ತಿನ ದಿನ ಮಳೆ ಬರೋ ಸಂಭವ ಭಾಳ ಇತ್ತು. ಸೊ ಹೀಗಾಗಿ ಜಲ್ದಿ ಮುಗಿಲಿ ಅಂಥೇಳಿ ಒಂದು ಕಡೆ ಎತ್ತಿಂದ ಕಟ್ಟಿದ್ವಿ ರೀ, ಇನ್ನೊಂದು ಕಡೆ ಟ್ರ್ಯಾಕ್ಟರ್ದು ಕಟ್ಟಿದ್ವಿ. ಸೊ ಜಲ್ದಿ ಮುಗೀತು ಅಂತಂದ್ರೆ ಮಳೆ ಬಂದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂಥೇಳಿ ಒಂದು ದೃಷ್ಟಿಲೇ ಈ ಗಳೆ ಕಟ್ಟಿದ್ದಿತ್ತು. ಇದು ನೋಡ್ರಿ, ಇದು ನಮ್ಮ ಸಣ್ಣ ಟ್ರ್ಯಾಕ್ಟರ್ VST 24 HP ಟ್ರ್ಯಾಕ್ಟರ್. ಇದು VST 927 ಅಂಥೇಳಿ 4 ವೀಲ್ ಡ್ರೈವ್ ಅದು ಇದಕ್ಕೆ. ಸೊ ಇದರಲ್ಲಿ ಕೆಲಸ ನಾವು ಹೊಲ್ದಾಗ ಮಾಡಿದ್ವಿ ಅಂತಂದ್ರೆ ನೋಡಿರಿ, ನೀವೇ ನೋಡಾಕತ್ತೀರ, ಮಾವಿನ ಗಿಡ ಸಮೀಪನ್ಯಾಗ ಸಹಿತ ನಾವು ಗಳೆ ಹೊಡ್ಕೊಬೋದು. ಅಲ್ಲಿ ಅದರ ದೊಡ್ಡ ಟ್ರ್ಯಾಕ್ಟರ್ ಆದ್ರೆ ಅದು ಬರೋದಿಲ್ಲ ರೀ. ಗಾಲಿಗೆ ಹತ್ತೆ ಮುರಿದು ಬಿಡ್ತಾವೆ ಗಿಡಗಳು. ಗಿಡ ಮುರಿತು ಅಂದ್ರೆ ನಾವು ಇದು ಹಚ್ಚಿದ್ನೂ ವೇಸ್ಟ್. ಸೊ ಇಂಥ ತೋಟದಾಗ ಸಣ್ಣ ಟ್ರ್ಯಾಕ್ಟರ್ ಒಂದು ಇರಬೇಕು ರೀ. ಇತ್ತು ಅಂತಂದ್ರೆ ಭಾಳ ಮಸ್ತ್ ಕೆಲಸ ಆಗ್ತಾವೆ ರೀ. ಇದು ಎತ್ತುಗಳು ಕೆಲಸ ಮಾಡ್ದಪ್ಲೆ ಆಗ್ತಾವೆ ರೀ. ಇದು ಯಾಕಂದ್ರೆ ನಾನು ಸ್ವಂತ ನಡೆಸ್ತೀನಿ, ನನಗೆ ಗೊತ್ತದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗದ ಅಂಥೇಳಿ. ಸೊ ಅದನ್ನು ನಾ ಶೇರ್ ಮಾಡಾಕತ್ತೀನಿ. ಈ ಯಾರ್ದಾರೆ ತೋಟ ಗೀಟ ಇತ್ತು ಅಂತಂದ್ರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ದೊಡ್ಡ ಟ್ರ್ಯಾಕ್ಟ್ರು, ನೀವು ಸಣ್ಣ ಟ್ರ್ಯಾಕ್ಟ್ರ್ ಇಟ್ಕೋರಿ. ಅದ್ರದ್ದು ಕೆಲಸ ಒಂದು ಸಲ ನೋಡಿರಿ. ನಂದು ಸ್ಪೆಷಲಿ ನಾ ಯಾಕೆ ಇದು VST ತೊಗೊಂಡು ಅಂತಂದ್ರೆ ಬಿಕಾಸ್ ಆಫ್ ಇಂಜಿನ್. ಸೊ ಇಂಜಿನ್ ಭಾಳ ಪವರ್ಫುಲ್ ಇಂಜಿನ್ ಅದ್ರಿ ಇದ್ರದ್ದು. ನೀವು ಬೇಕಿತ್ತಪ್ಪ ಅಂದ್ರೆ ಒಂದು ಸಲ VST ಶೋರೂಮ್ಗೆ ಹೋಗಿ ಒಂದು ಟ್ರಯಲ್ ಮಾಡಿ ನೋಡ್ಬೋದು. ಇದನ್ನು ಐ ಥಿಂಕ್ ಅವೈಲೇಬಲ್ ಇರ್ಬೋದು ಅಂತ ಅನ್ನಿಸ್ತದ. ನೋಡ್ರಿ ಕೇಳಿರಿ. ಮತ್ತೊಂದು ವೀಡಿಯೋ ತೊಗೊಂಡು ಮುಂದಿನ ದಿನಗಳ್ದಾಗ ಭೇಟಿ ಆಗೋಣ. ನಮಸ್ಕಾರ.